ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭವ್ಯ ಭಾರತದ ದಿವ್ಯ ಪರಂಪರೆಯಲ್ಲಿ ಸಂತರ, ಮಹಾಂತರ, ಬಸವಾದಿ ಪ್ರಮತರ, ಶಿವಯೋಗಿಗಳ ಕೊಡುಗೆ ಈ ನಾಡಿಗೆ ಅಪಾರವಾದದ್ದು. ಇಂತಹ ನಾಡನ್ನು ಸಂಚರಿಸುತ್ತಾ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ಸಂಚರಿಸುತ್ತಾ ಬಂದವರು ಶಿವಾನುಭವ ಚರವರ್ಯರಾದ ಶ್ರೀ ಚನ್ನವೀರ ಶಿವಯೋಗಿಗಳು. ಪೂಜ್ಯರು ಚರಜಂಗಮ ಮೂರ್ತಿಗಳಾಗಿ ನಾಡನ್ನು ಸಂಚರಿಸುತ್ತಾ ಭಕ್ತರನ್ನು ಉದ್ಧರಿಸುತ್ತಾ ಹರಪನಹಳ್ಳಿಯ ಗೋಸಾವಿ ಗುಡ್ಡದಲ್ಲಿ ತಪಗೈಯುವ ಸಮಯದಲ್ಲಿಯೇ ತಮ್ಮ ಲಿಂಗಹಸ್ತದಿಂದ ನೀರಿನ ವರ್ತಿಯನ್ನು ತೆಗೆಯುತ್ತಾರೆ. ಪೂಜ್ಯರ ತಪಸ್ಸಿನ ಶಕ್ತಿಯಿಂದ ತಿಳಿಯಾದ ನೀರು ಹಾಲಿನ ರೂಪದಲ್ಲಿ ಪರಿವರ್ತನೆಗೊಳ್ಳುತ್ತದೆ. ಆ ವರ್ತಿಯೇ ಈಗಿನ ಹಾಲವರ್ತಿ ಪುಣ್ಯಕ್ಷೇತ್ರವಾಗಿದೆ. ಪೂಜ್ಯರು ಇಲ್ಲಿ ತಪಗೈಯುವ ಸಮಯದಲ್ಲಿ ಆ ಪ್ರದೇಶವನ್ನು ಆಳುವಂಥ ಪಾಳೆಗಾರನಾದ ಸೋಮಶೇಖರ ನಾಯಕ ಬೇಟೆಯಾಡಲು ಆ ಗುಡ್ಡಕ್ಕೆ ಬರುತ್ತಾನೆ. ಅಲ್ಲಿ ಪೂಜ್ಯರು ತಪಸ್ಸಿಗೆ ಕುಳಿತ ಸಂದರ್ಭವನ್ನು ಕಂಡ ಸೋಮಶೇಖರ ನಾಯಕ ಪೂಜ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ಬೇಟೆಯಾಡಲು ಬಂದ ರಾಜನಿಗೆ ಪೂಜ್ಯರು ಬುದ್ಧಿ ಹೇಳಿ ಉಪದೇಶಿಸಿ ದಯವೇ ಧರ್ಮದ ಮೂಲ ಎನ್ನುವ ಬಸವಾದಿ ಶರಣರ ವಾಣಿಗಳನ್ನು ಬೋಧಿಸಿ ಆ ರಾಜನಿಗೆ ಮತ್ತು ಅವನ ಪತ್ನಿಯಾದ ಬಸಮ್ಮನಿಗೆ ಲಿಂಗ ದೀಕ್ಷೆಯನ್ನು ನೀಡಿ ಅವರನ್ನು ಉದ್ಧರಿಸುತ್ತಾರೆ. ಪೂಜ್ಯರು ಚರಜಂಗಮ ಮೂರ್ತಿಗಳಾಗಿ ಸಂಚರಿಸುತ್ತಾ ಕಲ್ಲಳ್ಳಿ, ಅರಸನಾಳ ಗ್ರಾಮದ ಮುಖಾಂತರ ತುಂಗಭದ್ರೆಯ ತಟದಲ್ಲಿರುವ ಮಂಗನಾಯಕನ ಹಳ್ಳಿಗೆ ಬರುತ್ತಾರೆ. ಪೂಜ್ಯರು ಇಲ್ಲಿಯೇ ಬಹಳ ದಿನಗಳ ಕಾಲ ತಪಗೈದು ಮಂಗನಾಯಕನ ಹಳ್ಳಿಯನ್ನು ಲಿಂಗನಾಯಕನ ಹಳ್ಳಿಯನ್ನಾಗಿ ಪರಿವರ್ತಿಸುತ್ತಾರೆ. ತಮ್ಮ ಶಿವಯೋಗದ ಶಕ್ತಿಯಿಂದ ಬಂದ ಭಕ್ತರ ಕಷ್ಟಗಳನ್ನು ಕಳೆಯುತ್ತಾ ಅವರಿಗೆ ಶಿವಾನುಭವದ ನುಡಿಗಳನ್ನು ಬೋಧಿಸುತ್ತಾ ಅಲ್ಲಿಯೇ ನೆಲೆ ನಿಲ್ಲುತ್ತಾರೆ. ಇಲ್ಲಿ ಒಂದು ಮಠವೂ ಕೂಡ ಸ್ಥಾಪನೆಯಾಗುತ್ತದೆ. ಅದು ಸಾಧಕರ ಸಾಧನೆಗೆ ಅತ್ಯಂತ ಸೂಕ್ತ ಸ್ಥಳವಾಯಿತು. ನಿತ್ಯ ಶಿವಾನುಭವ ಗೋಷ್ಠಿಗಳು ನಡೆಯತೊಡಗಿದವು. ಬಸವ ಕಲ್ಯಾಣದ ಅನುಭವ ಮಂಟಪದಂತೆ ಶರಣ ಸಂವಾದಗಳು ಜರುಗತೊಡಗಿದವು. ಕ್ಷೇತ್ರದ ಕೀರ್ತಿ ದಿನ ದಿನಕ್ಕೆ ಹಬ್ಬತೊಡಗಿತು. ನಾಡಿನ ಮೂಲೆ ಮೂಲೆಗಳಿಂದ ಶಿವಯೋಗ ಸಾಧಕರು ಲಿಂಗನಾಯಕನ ಹಳ್ಳಿಗೆ ಬರತೊಡಗಿದರು. ಹಾಗೆಯೇ ಅಲ್ಲಿಗೆ ಬಂದು ಪ್ರಸಿದ್ಧರಾದವರು ಮುಳುಗುಂದದ ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗಿಗಳು, ಮೈಸೂರು ಶಿವಬಸವ ಮಹಾಸ್ವಾಮಿಗಳು, ಚಿತ್ರದುರ್ಗದ ರಾಚೋಟಿ ಮಹಾಸ್ವಾಮಿಗಳು, ಮುರುಘಾ ಶಾಂತವೀರ ಮಹಾಸ್ವಾಮಿಗಳು, ಮೈಲಾರದ ಬಸವಲಿಂಗ ಶರಣರು, ಬನ್ನಿಮಟ್ಟಿ ಚನ್ನಪ್ಪ ಶರಣರು ಮತ್ತು ಚಿಕ್ಕಕಬ್ಬೂರಿನ ಲಿಂಗಪ್ಪ ಶರಣರಂಥವರು ಪ್ರಮುಖರಾಗಿದ್ದಾರೆ. ಇಂತಹ ಭವ್ಯ ಪರಂಪರೆಯ ಶ್ರೀಮಠದ ಇತಿಹಾಸದಲ್ಲಿ ಕರ್ತೃ ಶ್ರೀ ಚನ್ನವೀರ ಶಿವಯೋಗಿಗಳ ಆದಿಯಾಗಿ ಇಲ್ಲಿಯವರೆಗೂ 8 ಜನ ಪೂಜ್ಯರು ಶ್ರೀಮಠವನ್ನು ಮುನ್ನಡೆಸಿದ್ದಾರೆ. ಇಂತಹ ಭವ್ಯ ಪರಂಪರೆಯ ದಿವ್ಯ ಶಕ್ತಿಯಾಗಿ, ಅನುಷ್ಠಾನ ಮೂರ್ತಿಗಳಾಗಿ, ಲಿಂಗ ಪೂಜಾ ನಿಷ್ಠರಾಗಿ ಭಕ್ತರನ್ನು ಉದ್ಧರಿಸುತ್ತಿರುವ ಪೂಜ್ಯರೆಂದರೆ ಶ್ರೀಪೀಠದ 9ನೇ ಪೀಠಾಧಿಪತಿಗಳಾದ ಹಾಲವರ್ತಿ ಶಿವಾನುಭವ ಚರವರ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಚನ್ನವೀರ ಮಹಾಸ್ವಾಮಿಗಳು. ಪೂಜ್ಯರು ಕರ್ತೃ ಶ್ರೀ ಶಿವಾನುಭವ ಚರವರ್ಯರಾದ ಶ್ರೀ ಚನ್ನವೀರ ಶಿವಯೋಗಿಗಳು ತಪಗೈದ ಪುಣ್ಯಕ್ಷೇತ್ರವಾದ ಹರಪನಹಳ್ಳಿಯ ಹಾಲವರ್ತಿಯ ಗೋಸಾವಿ ಗುಡ್ಡದಲ್ಲಿ ದಿನಾಂಕ 6/7/2024 ಶನಿವಾರದಿಂದ 1 ತಿಂಗಳ ಕಾಲ ಲೋಕ ಕಲ್ಯಾಣಾರ್ಥವಾಗಿ ಮೌನ ಅನುಷ್ಠಾನ ಕೈಗೊಂಡಿದ್ದು, ದಿನಾಂಕ 3/8/2024 ಶನಿವಾರದಂದು ಪೂಜ್ಯರ ಅನುಷ್ಠಾನ ಮಂಗಲಗೊಳ್ಳುವುದು. ಈ ಮಂಗಲ ಸಮಾರಂಭಕ್ಕೆ ಮುಂಡರಗೆ ಶ್ರೀ ಜಗದ್ಗುರು ಮಹಾಸನ್ನಿಧಿಯವರು, ನಾಡಿನ ಹರಗುರು ಚರಮೂರ್ತಿಗಳು, ರಾಜಕೀಯ ಧುರೀಣರು ಆಗಮಿಸಲಿದ್ದು, ಶ್ರೀಮಠದ ಎಲ್ಲ ಶಾಖಾ ಮಠಗಳ ಸದ್ಭಕ್ತರು, ಸುತ್ತಮುತ್ತಲಿನ ಹಳ್ಳಿಗಳ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಗುರುವಿನ ಕೃಪೆಗೆ
ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ. ಬನ್ನಿ, ಸೇವೆ ಮಾಡೋಣ, ಪುಣ್ಯ ಪಡೆಯೋಣ, ಧನ್ಯರಾಗೋಣ. ಶರಣು ಶರಣಾರ್ಥಿಗಳು.